ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಾಡೋಕ್ಕೆ ಹೊರಟಿರೋ ರೆಸಿಪಿ ನಮ್ಮ ಈ ನಾನ್ ವೆಜ್ ಪ್ರಿಯರಿಗೆ ಇದೊಂಥರ ತುಂಬ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ. ಸಂಜೆ ಆದರೆ ಸಾಕು ಬೇಕು 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 ಅಂತ ಅನ್ನಿಸುತ್ತೆ. ಏನು ಅಣ್ಣ ಇದೆಲ್ಲ ಕುಷ್ಕ. ನಾನಿವತ್ತು ಕುಷ್ಕ ಮಾಡಿ ನಿಮಗೆ ಬಡಿಸ್ತೀನಿ, ಹೇಗಿದೆ ಅಂತ ಹೇಳಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು, ಸೊ 200 ಗ್ರಾಮ್ಸ್ ರೈಸ್ ಇದೆ, 1 ಕಪ್ಪು. ಅದಾದಮೇಲೆ ಅರಿಶಿನ ಹಾಕಬೇಕು, ಖಾರದ ಪುಡಿ ಮತ್ತು ಗರಂ ಮಸಾಲ, ಸ್ವಲ್ಪ ಮೊಸರು, ಈ ಕಪ್ಪಲ್ಲಿ ಚೂರು ಅಷ್ಟೇ. ಆಮೇಲೆ ಬೇಕಾಗಿರೋಷ್ಟು ಎಣ್ಣೆ, ಇದು ಶುಂಠಿ ಒಂದು 3 ಮತ್ತು ಒಂದು ಚಿಕ್ಕ ಇಂಚು 3 ಬೆಳ್ಳುಳ್ಳಿ ಮತ್ತು ಚಿಕ್ಕ ಇಂಚು ಶುಂಠಿ ಜಜ್ಕೊಂಡಿರೋದು, ಉಪ್ಪು ಮತ್ತು ಮಸಾಲೆ ಐಟಮ್ಸು, ಹಾಗೆ 2 ಈರುಳ್ಳಿ, ಒಂದು 3 ಹಸಿಮೆಣಸಿನ್ಕಾಯಿ, ಟೊಮೆಟೊ ಅರ್ಧದಲ್ಲೂ ಒಂದು ಸ್ವಲ್ಪ ಸ್ಲಿಟ್ ಮಾಡ್ಕೊಂಡಿದ್ದೀನಿ. ಈಗ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಅಕ್ಕಿನ ನೆನೆಸಿಟ್ಕೊಂಬೋಣ. ಚೆನ್ನಾಗಿ ತೊಳೆದು ನೆನೆಸಿಡಬೇಕು. ನಮ್ಮ ಹುಡುಗರಿಗೆ ಕುಷ್ಕ ಇದ್ದರೆ ಜೊತೆಲಿ ಕಬಾಬ್ ಬೇಕೇ ಬೇಕು. ಪೀಸ್ ಇರುತ್ತೋ ಅಲ್ಲೋ ಸೆಕೆಂಡ್ರಿ, ಬಟ್ ಏನೂ ಮಾಡೋಕ್ಕಾಗಲ್ಲ. ಕುಷ್ಕ ಒಂದು ಮಾಡ್ತೀನಿ ಇವತ್ತು. ಚೆನ್ನಾಗಿ ತೊಳಿರಿ, ಬಂಟಿ ಥರ ತೊಳಿತಾ ಇರಿ. ಇದು ಸ್ವಲ್ಪ ಹೊತ್ತು ನೆನೆಯಕ್ಕಿರಲಿ. ನಾನು ಗಾಬರಿ ಆಗ್ಬಾರ್ದು. ನೆನ್ನೆ ಇದೇ ಆಗಿದ್ದು, ಸಿಕ್ಕಾಪಟ್ಟೆ ಗಾಬರಿ ಆಗುತ್ತೆ. ಇವಾಗೂ ಆಗ್ತೀನಿ ಹೋಗ್ತಾ ಸ್ಟಾರ್ಟಿಂಗ್ ಅಷ್ಟೇ, ಹಿಂಗೆಲ್ಲ ಹೋಗ್ತಾ ಆಗ್ತೀನಿ, ಪರವಾಗಿಲ್ಲ. ನೋಡಿ ಗಾಬರಿ ಆಗಿ ಶುರು ಆಗ್ಬಿಟ್ಟೆ. 1-2 ಈರುಳ್ಳಿ ಹೆಚ್ಚು ಬಿಡಿಸ್ಬೇಕಾಗಿತ್ತು, ಒಂದು ಇಟ್ಬಿಟ್ಟೆ ಅಷ್ಟೇ. ಸೊ ಈರುಳ್ಳಿ ಬಿಡಿಸ್ಕೊಂಡು ಆಯಿತು. ಈರುಳ್ಳಿ ಫಸ್ಟು ಹಚ್ಕೋತೀನಿ. ಬೇಡ ಇಲ್ಲಿ ನೋಡು, ನಾನು ಎಷ್ಟು ಫಾಸ್ಟಾಗಿರೋ ಇಲ್ಲಿ ನೋಡು ನಾನು ಎಷ್ಟು ಫಾಸ್ಟಾಗಿ ಹಚ್ತೀನಿ ನೋಡಿ ಈರುಳ್ಳಿ. ನೋಡಿ ಈ ಥರ ಯಾರು ಹಚ್ತಾರ? ನಿನಗೆ ಹಚ್ಚಕ್ಕೆ ಬರುತ್ತಾ? ನೋಡಿದ್ದೀನಿ ನೋಡು, ಹಿಂಗೆ ಮುಖ ನೋಡ್ಕೊಂಡು ಹಚ್ಚಕ್ಕೆ ಬರ್ತಾನೆ. ಎಲ್ಲ ಹೇಳ್ಬಾರ್ದು, ಸುಮ್ಮನೆ ಇರಬೇಕು. ಮೊದಲೇ ಟೈಮ್ ಕಡಿಮೆ ಇದೆ. ನೀನು ಹಿಂಗೆ ಹೇಳ್ತಿ ಅಂದ್ಬಿಟ್ಟು ಸೇಫ್ಟಿಗೆ ಅರ್ಧ ಎತ್ತಿಟ್ಕೊಂಡಿದ್ದೆ. ಮತ್ತೆ ಆರಾಮಾ? ಚೆನ್ನಾಗಿದೆ. ಜಿಮ್ ಬಾಡಿ ಏನಾಗ ಹೇಳ್ಬೇಕಷ್ಟೆ. ಆಮೇಲೆ 3 ಹಸಿಮೆಣ್ಸಿನ್ಕಾಯಿ ಇದೆ, ಮಧ್ಯದಲ್ಲಿ ಸ್ವಲ್ಪ ಸ್ಲಿಟ್ ಮಾಡ್ಕೋಬೇಕು, ಇಲ್ಲಾಂದರೆ ಬ್ಲಾಸ್ಟ್ ಆಗೋಗ್ಬಿಡುತ್ತೆ. ಮಾಡ್ತಾ ಅಲ್ಲ ನೀನು. ಆಮೇಲೆ ಟೊಮೆಟೊ ಸಣ್ಣದಾಗಿ ಹಚ್ಕೋಬೇಕು. ದೊಡ್ಡದಾಗಿ ಹಚ್ಚಕ್ಕೆ ಬೇಡ, ನೀನು ಮಾಡ್ತೀಯಲ್ಲ ಅವಾಗ ಹಚ್ಚು. ದೊಡ್ಡ ಮನುಷ್ಯರು ದೊಡ್ಡದಾಗಿ ಹಚ್ಚೋದು, ನಾವು ಸಣ್ಣ ಮನುಷ್ಯರು. ಏನ್ ಮಾಡ್ತಿದ್ಯಾ ಇವತ್ತಿನ ಕುಷ್ಕ ಹಿಡ್ಕ ಆಯ್ತು. ತಡ್ಕ ನಾನ್ ವೆಜ್ ಕುಷ್ಕನಾ? ಆಯ್ತು ಮಾಡಿ. ತಿನ್ನಲ್ಲ ಅಂತ ಗೊತ್ತಾಯ್ತು. ಓಕೆ, ಕೊಡಿಲಿ. ಸರಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಆಗಲಿ. ಸೊ ಸ್ಟವ್ ಆನ್ ಮಾಡ್ಕೊಂಡಿದ್ದೀವಿ, ಕುಕ್ಕರ್ ಇಟ್ಟಿದ್ದೀವಿ. ಎಣ್ಣೆ 1/2 ಟೇಬಲ್ ಸ್ಪೂನು, ಇದು ಸ್ಪೂನು. ಸೊ 4 ಹಾಕ್ಕೊಂಡೆ. ಸ್ವಲ್ಪ ಬಿಸಿಯಾಗಿದ ತಕ್ಷಣ ಮಸಾಲೆ ಐಟಮ್ ಇದೆ. ಪಲಾವ್ ಎಲೆ, ಸೋಂಪು ಕಾಳು ಮತ್ತು ಚಕ್ಕೆ, ಇನ್ನೊಂದು ಯಾವುದೋ ಇದೆ ಗೊತ್ತಿಲ್ಲ, ಅದ್ರ ಹೆಸರು ಗೊತ್ತಿಲ್ಲ ನನಗೆ. ಮಸಾಲೆ ಐಟಮ್ ಅಂತ ಮಾತ್ರ ಗೊತ್ತು. ಯೋಯ್ ಸೌಟಲ್ಲಿ ಹಾಂ. ನನ್ನ ಮಗುಂದು ನಾನು ಕುಷ್ಕ ಮಾಡ್ತಿರ್ಬೇಕಾದ್ರೆ ಸೈಲೆಂಟಾಗಿ ತಿನ್ನಬೇಕು, ಅರ್ಥ ಆಯ್ತಾ? ಜಾಸ್ತಿ ಏನಾರು ಮಾತಾಡ್ದು ನಮ್ಮ ಹುಡುಗರನ್ನ ಕಟ್ಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಈರುಳ್ಳಿ ಹಾಕಬೇಕು. ನೋಡಿ ಬ್ರದರ್, ಈರುಳ್ಳಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ, ಕುಷ್ಕ ಫ್ಲೇವರ್ ಸೂಪರ್ ಆಗಿರುತ್ತೆ. ಅದಕ್ಕೆ ನಾನು ಸಣ್ಣದಾಗಿ ಪೀಸ್ ಮಾಡಿದ್ದು. ಚೆನ್ನಾಗಿ ಬಾಡಿಸ್ಕೋಬೇಕು. ಅಂದರೆ ಇದು ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ಟೈಮು ಅಯ್ಯೋ ದೇವ, ಈ ಕತೆ ಹೊಡ್ಕೊಂಡು ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಸ್ವಲ್ಪ ಫಾಸ್ಟಾಗಿ ಮಾಡ್ಬೇಕು, ಟೈಮ್ ಜಾಸ್ತಿ ಇಲ್ಲ. ಇಷ್ಟೊಂದೆಲ್ಲ ಡಿಲೇ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ಈಗ ಇದಕ್ಕೊಂದು ಚೂರು ಉಪ್ಪು ಹಾಕೋತೀನಿ, ಚೂರೇ ಚೂರು.
ಚಿಟ್ಟಿಗೆ. ಸೊ ಈರುಳ್ಳಿ ಸ್ವಲ್ಪ ಬೇಗ ಕುಕ್ ಆಗುತ್ತೆ. ಸ್ವಲ್ಪ ಜಾಸ್ತಿ ಕಾವಿದ್ರೆ ಎಲ್ಲ ಚೆನ್ನಾಗಾಗುತ್ತೆ. ಅರ್ಥ ಆಯ್ತಾ? ನಮ್ಮ ಗೌಡ್ರು ಹೇಳ್ತಾ ಇದ್ರು, ಕುಷ್ಕ ಬರೀ ತಿನ್ನಬಾರ್ದು, ಬಿರಿಯಾನಿ ಅಂದರೆ ಪೀಸ್ ಹಾಕಿ ಬಿರಿಯಾನಿ ಮಾಡಬೇಕು ಅಂತ. ನಾವು ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ಗೊತ್ತಲ್ಲ, ತೆಂಗಿನಕಾಯಿ. ಈಗ ಇದಕ್ಕೆ ಟೊಮೆಟೊ ಹಾಕೋತೀನಿ. ಚೆನ್ನಾಗಿ ತಿರುಗಿಸ್ಬೇಕು. ಏನಾಯಿತು, ಅಲ್ಲಾಡ್ತಾ ಇದೆಯಾ? ಚೆನ್ನಾಗಿದ್ದೀರಾ? ಏನ್ ಮಾಡ್ತಾ ಇದೆಯಾ? ಸೌಟ್ ತಗೊಂಡು ಹೆಂಗೆ ತೊಳೆದಿಯೋ ಇಲ್ವೋ? ಇರು ಗುರು, ಒಂದು ನಿಮಿಷ. ಇವ್ರಿಗೆ ಗೊತ್ತು. ನಾನು ಲಿಸ್ಟ್ ಮಾಡ್ಕೊಂಬಂದಿದ್ದೆ, ಏನೇನು ಹಾಕ್ಬಿಟ್ಟೆ ನಾನು ನೋಡ್ಬಿಡ್ತೀನಿ. ಒಂದು ನಿಮಿಷ. ಲಿಸ್ಟಾ? ಏನು ಲಿಸ್ಟ್ ಮಾಡಿದ್ಯಾ? 3 ಕೊತ್ತಂಬರಿ ಪುದೀನ ಹಾಕಿಲ್ಲ. ಯೂಟ್ಯೂಬ್ ಯೂಟ್ಯೂಬ್ ಅಲ್ಲಪ್ಪ, ಇನ್ನೇನು ಮತ್ತೆ ಅದು ಸುಮ್ಮನೆ ಹಿಂಗೆ. ಏನು ಸುಮ್ಮನೆ ಹಂಗೆ ತೋರಿಸಿ ಲಿಸ್ಟ್ ಏನು ಹಾಕಿದ್ಯಾ ಅಂತ ನೋಡೋಣ. ನೋಡಿಲಿ, ಪುದೀನ ಕೊತ್ತಂಬರಿ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬೇಕು. ಮತ್ತೆ ಇದು ಕುಷ್ಕ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ. ನೀವು ಅಪ್ಪನ ಚಪ್ಪಲಿ ಸೈಜ್ ಗೊತ್ತೇನೋ? ಎಷ್ಟು? ಓಕೆ, ಬದುಕೊಂಬಿಟ್ಟೆ. ಏನು ಪುಸ್ತಕ ಮಾಡ್ತಾ ಇದೆಯಾ ಏನು? ನೀವು ಅಮ್ಮ ಆ ಥರ ಇದು ಅಡುಗೆಗೆ ಎಷ್ಟು ಉಪ್ಪು ಹಾಕ್ತಾರೆ ಗೊತ್ತೇನೋ? ರುಚಿ ತಕ್ಕ ಹಾಕ್ತಾರೆ. ಹಂಗೆ ನಮ್ಮ ಸೇನೆ ಹುಡುಗರನ್ನ ಕರೆಸ್ಬಿಡ್ತೀನಿ, ಅರ್ಥ ಆಯ್ತಾ? ಕರ್ಸು ನೋಡೋಣ. ಹೋಗಿ ಕೂತ್ಕೋ. ಕರ್ಸು ಸೇನೆ ಹುಡುಗರನ್ನ. ಯಾರು ಸೇನೆ ಅಲ್ಲ, ಸೇನೆ. ಇವಾಗ ಸೌಟ್ ತಗೊಂಡಿಯಲ್ಲ, ತೊಳೆದಿಯಾ? ತೊಳೆದು ಇಟ್ಟಿರ್ತಾರೆ ಕಣೋ. ಅಲ್ಲಿ ದಡ ಯಾಕೋ ನೋಡು, ಮೊಸರಾಗ್ತದೆ ನೋಡು. ಲೇ ದಡ, ತೊಳೆದಿಡು, ಅಲ್ಲಿ ಹೋಗು, ತೊಳೆಯೋ. ನೀಟಾಗಿ ಹಾಕೊಳ್ಳೋಣ ಇದನ್ನ. ನೋಡಗ ವೇಸ್ಟ್ ಆಗಲ್ವಾ? ಹಾಕು, ನೀಟಾಗಿ ಬಳದಾಕ. ಕೈ ತೊಳ್ಕೊಂಡ್ಯಾ? ಅಯ್ಯೋ ಅವಾಂತರ ಮಾಡಿಸ್ತಾ ಇದೀಯಾ. ಸರಿ, ಚೆನ್ನಾಗಿ ಮಾಡು. ನೀನು ಬಂದ್ಬಿಟ್ಟು ನನ್ನ ಟೈಮೆಲ್ಲ ಹಾಳು ಮಾಡ್ಬಿಟ್ಟೆ. ಟೈಮೇ ಆಗೋಯ್ತು. ಅರ್ಥ ಆಗತ್ತೆ ನನಗೆ. ಈಗ ಇದಕ್ಕೆ ಒಂಚೂರು ಅರ್ಶಿನ ಪುಡಿ, ಚೂರೇ ಚೂರು, ಚಿಟಿಕೆ ಅಷ್ಟೇ. ಖಾರದ ಪುಡಿ 1 ಟೀ ಸ್ಪೂನ್ ಇದೆ, ಈ ಸ್ಪೂನ್ ಸೈಜು. ಸೊ 1.25 ಹಾಕ್ತೀನಿ. ಇದು ಯಾವುದಿದು ಗರಂ ಮಸಾಲ, ಸೇಮ್ 1 ಆ್ಯಂಡ್ ಚೂರು ಅಷ್ಟೆ. ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ಮಸಾಲೆದೆಲ್ಲ ಹಸಿ ವಾಸನೆ ಹೋಗಬೇಕು. ಕತೆಲಿ ಶುಂಠಿನೇ ಹಾಕಿಲ್ಲ, ಇವಾಗ ಹಾಕ್ಬಿಟ್ಟೆ. ಸ್ಪೆಷಲ್ ಎಫೆಕ್ಟು. ಎಫೆಕ್ಟಿಗೆ ಏನು ಹಾಕ್ಲಿ ಜನರೇ? ಬನ್ನಿ ಜನರೇ, ಬನ್ನಿ. ಏನು ಹಾಕ್ಲಿ ಹೇಳಿ, ಬನ್ನಿ. ಚೂರು ತಳ ಹಿಡಿತಾ ಇದೆ. ಈ ಕಪ್ಪಲ್ಲಿ 1 ಲೋಟ 1 ಕಪ್ ಅಕ್ಕಿ ತೊಗೊಂಡಿದ್ದು 2.5 ಅಷ್ಟು ನೀರು ಹಾಕೋಬೇಕಾಗತ್ತೆ. ಶಿಟ್, ಸೀದೋಗ್ಬಿಡ್ತೀನಿ. ನಾನೇ ಹೇಳ್ಬಿಟ್ರೆ ಆಮೇಲೆ ಇದೇ ಪಾಯಿಂಟ್ ಇಟ್ಕೊಂಡು ನಂಗೆ ಕಡಿಮೆ ಮಾಡ್ಬಿಟ್ಟು ಕೊಟ್ಟಿರ್ತಾರಲ್ಲ, ತಪ್ಪು ಮಾಡ್ಬಿಟ್ಟೆ. ಮುಂದಿನ ರೌಂಡ್ ಉಳಿದ್ರೆ ಇದೆಲ್ಲ ತಲೆಯಲ್ಲಿ ಇಟ್ಕೊತೀನಿ. ಮತ್ತೆ ಉಪ್ಪು ಹಾಕೋತಾ ಇದ್ದೀನಿ. ಓಕೆ, ಅಕ್ಕಿ ಕುದೀತಾ ಇದೆ. ಈಗ ಅಕ್ಕಿ ಹಾಕೋತೀನಿ. ಅಲ್ಲ ಸರಿ, ನೀರು ಕುದೀತಾ ಇದೆ, ಅಕ್ಕಿ ಹಾಕೋತೀನಿ. ಬಡ ದೇಶ ಒಮ್ಮೆ ಚೋಟ ತಪ್ಪುಗಳು ಆತ ಹೋತಾಯ. ಯಾರು ಹೇಳ್ತೀರೇನ್ರು ನೀರು ಹತ್ಬಿಟ್ಟು ಆಮೇಲೆ ಹಾಕ್ರು ಅಂತ. ಏನು ಜನನೂ ಎಲ್ಲ ಬಂದು ಇದು ಮಾಡ್ಬಿಟ್ಟು ನಮ್ಮದೇ ಹೊಲ್ಟ್ರೆ ಕಷ್ಟ. ಈಗ ಕುದೀತಾ ಇದೆ. ಇವಾಗಲೇ ಮುಚ್ಚಿಬಿಡ್ಲಾ? ಏನಂತೀರಿ ಮಹಾಜನರೇ? ಜೈ ಜಕ್ಕಮ್ಮ. ಇನ್ನು 8 ನಿಮಿಷ ಅಲ್ವಾ? ಸ್ವಲ್ಪ ಈರುಳ್ಳಿ ಹಚ್ಬಿಟ್ಟು ಗಾರ್ನಿಷಿಂಗ್ ಸ್ವಲ್ಪ ಬಿಲ್ಡಪ್ ಕೊಡೋಣ. ಸೊ 4 ವಿಸಿಲ್ ಬಂದರೆ ಸಾಕು. ಕುಷ್ಕ ಆಗುತ್ತೋ ಪಾಯಸ ಆಗುತ್ತೋ ಗೊತ್ತಿಲ್ಲ.
ಖಾರ ಪಾಯಸ. ಸೊ ಕುಷ್ಕ ರೆಡಿ ಆಗಿದೆ, ತೆಗೆದು ಇಲ್ಲಿ ಸರ್ವ್ ಮಾಡ್ತೀನಿ. ಟೇಸ್ಟ್ ಮಾಡಿ ಹೇಳ್ತಾರೆ ಹೆಂಗಿದೆ ಅಂತ. ಸೊ ಇದ್ರ ಹವಾ ಎಲ್ಲ ಹೋಗಿದೆ. ಈಗ ಸರಿಯಾಗಿದ್ದರೆ ನನ್ನ ಹವಾ ಎಲ್ಲೋ ಹೋಗುತ್ತೆ. ಸುಮ್ಮನೆ ಬಿಲ್ಡಪ್ ಅಷ್ಟೇ. ಓಕೆ, ಚೆನ್ನಾಗಿ ಬಂದಿದೆ, ಚೆನ್ನಾಗಾಗಿದೆ. ಸೊ ಇದನ್ನ ಸರ್ವ್ ಮಾಡ್ತೀನಿ. ಸಿಂಪಲ್ ಕುಷ್ಕ 20 ನಿಮಿಷದಲ್ಲಿ ನಿಮಗೋಸ್ಕರ. ಟೇಸ್ಟ್ ಮಾಡಿ ಹೇಳಿ. ನಮ್ಮ ಸುಕೇಶ್ ಬ್ರೋ ಅವರು ಕುಷ್ಕ ಮಾಡಿದ್ದಾರೆ. ಕುಷ್ಕ ತಿಂದು ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಬಿರಿಯಾನಿ ಸ್ಮೆಲ್ ಬರ್ತಾ ಇದೆ. ಚೆನ್ನಾಗಾಗಿದೆ. ಮಸಾಲೆ ಸ್ವಲ್ಪ ಜಾಸ್ತಿ ಆಗಿದೆ, ಖಾರ ಇದೆ. ಒಂದು 8 ಕೊಡ್ತೀನಿ. ಓಕೆ, ಸುಕೇಶ್ ಅಣ್ಣ ಕುಷ್ಕ ಮಾಡಿದ್ದಾರೆ, ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ಸ್ವಲ್ಪ ಖಾರ, ಸ್ವಲ್ಪ ಮಸಾಲೆ ಜಾಸ್ತಿ ಆಗಿದೆ. ನಾನೊಂದು 7.5 ಕೊಟ್ಟು. ಇಷ್ಟು ಕುಷ್ಕ ಮಾಡಿದ್ದಾರೆ, ನೋಡೋಣ. ಎಮ್ಮೆ ತುಂಬ ಚೆನ್ನಾಗಿದೆ, ಒಳ್ಳೆ ಟೇಸ್ಟ್ ಕೊಡ್ತಿದೆ. 7.5. ಓಕೆ, ಶುಕೇಶು ಕುಷ್ಕ ಅಂತ ಮಾಡಿದ್ದಾನೆ. ಆದರೆ ಈ ಮಸಾಲೆ ಎಲ್ಲ ನಾವು ಜಾಸ್ತಿ ಉಪಯೋಗಿಸಲ್ಲ. ಆದ್ರೂ ಟೇಸ್ಟ್ ನೋಡೋಣ ಇವತ್ತು ಹೇಗೆ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು. ನಾರ್ಮಲ್ ಸ್ವಲ್ಪ ಇದಾಗಬೇಕಾಯ್ತು, ಸ್ವಲ್ಪ ಮೆತು ಬರಬೇಕಾಯ್ತು. ಮೀಡಿಯಮ್ಮಾಗಿ ಪರವಾಗಿಲ್ಲ, ಒಂದು 6 ಮಾರ್ಕ್ಸ್ ಕೊಡ್ತೀನಿ. ಬಣ್ಣ ಹಾಗೆ ಬಂದಿದೆ, ಕುಷ್ಕದ ಬಣ್ಣನೇ. ತುಂಬ ಬಿಸಿ ಇದೆ, ಈಗ ತಿನ್ಬಿಟ್ರೆ ನನಗೆ ಸುಟ್ಟು ಹೋಗುತ್ತೆ. ಚೂರಾಗಿ ಬಹುಶಃ ರೈತ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತೇನೋ ಅಂತ ನನಗೆ ಅನ್ನಿಸ್ತು. ಸೂಪರ್, ಸಕ್ಕತ್ತಾಗಿದೆ. ನಾನೊಂದು 8 ಕೊಡ್ತೀನಿ.